Hi students, welcome to Pattarkal English Academy and Banashankari English Academy. PUC second year ಏನು ಕ್ವಶನ್ ನಂಬರ್ 35 ಅದಲ್ಲ, ಕಂಪ್ಲೀಟಿಂಗ್ ಎ ಕನ್ವರ್ಸೇಷನ್. ಈ ಕ್ವಶನ್ಗೆ ಸಂಬಂಧಪಟ್ಟು ಕ್ವಶನ್ ಬ್ಯಾಂಕ್ನಲ್ಲಿರುವಂಥ ಕ್ವಶನ್ಸ್ಗಳನ್ನು ನಿಮಗೆ ಇವತ್ತು ಬಿಡಿಸ್ಕೊಡ್ತೇನೆ. ಈಗ ನಾನು ಕ್ವಶನ್ ಬ್ಯಾಂಕ್ ಪ್ರಕಾರ ಹಿಂದಿನ ವಿಡಿಯೋದಲ್ಲಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಕಂಪ್ಲೀಟ್ ಮಾಡೀನಿ. ಈಗ ನೆಕ್ಸ್ಟ್ ಕ್ವಶನ್, ಯಾವ ಕ್ವಶನ್ನು ಬಿಟ್ಟಿಲ್ಲ, ಮಧ್ಯದಲ್ಲಿ ರೆಗ್ಯುಲರ್ ಆಗಿ ಎಲ್ಲ ಕ್ವಶನ್ಸ್ಗಳನ್ನ ಮಾಡ್ತಾ ಬಂದೀನಿ. ಇವಾಗ ಇದರ ಟರ್ನ್ ಡಯಲಾಗ್, ಕಂಪ್ಲೀಷನ್ ಆಫ್ ಡಯಲಾಗ್. ಇಲ್ಲೊಂದು ಸ್ವಲ್ಪ ಈ ಡಯಲಾಗು ಕ್ವಶನ್ ನಂಬರ್ 35 ಬಗ್ಗೆ ಏನು ಕೊಟ್ಟಾರ ಸ್ವಲ್ಪ ನೋಡೋಣ ಬರ್ರಿ. This question item has 3 blanks to complete. Okay, sir. The language function is to be clearly mentioned in the brackets. Okay. Dialogue and idenada question number 35. Complete the following. Complete the following dialogue. Bari. ಅಂದ್ರೆ ಒಂದು ಡಯಲಾಗ್ ಕೊಟ್ಟಿರ್ತಾರ, ನಡ್ಬರ್ಕ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ ಇರ್ತಾವು ಆರ್ ಕ್ವಶನ್ಸ್ ಇರಬಹುದು. ಅವನ್ನ ನಾವು ಕಂಪ್ಲೀಟ್ ಮಾಡಬೇಕಾಗ್ತದೆ. ವಿದ್ಯಾರ್ಥಿಗಳೇ, ಸ್ವಲ್ಪ ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ. ಒಂದು ಡಯಲಾಗ್ ಬಿಡಿಸ್ಬೇಕಾದ್ರೆ ನೀವು ಹೆಂಗೆ ಎಕ್ಸಾಮ್ದಲ್ಲಿ ಬರಿಬೇಕು, PUC ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳನ್ನು ತಿಳ್ಕೊಂಡು ಸ್ವಲ್ಪ ಗಮನವಿಟ್ಟು ಕೇಳ್ರಿ. ಒಂದು ಡೈಲಾಗನ್ನು ಕೊಟ್ಟಾಗ ಡೈಲಾಗನ್ನು ನೀ ಆನ್ಸರ್ ಮಾಡಿಸ್ಲಿಕ್ಕೆ ಹೊಂಟಿರಿ ಅಂತಂದ್ರೆ ಫಸ್ಟ್ ಏನು ಮಾಡಬೇಕು ಅಂದ್ರೆ ಹೇಳ್ತೀನಿ ನೋಡ್ರಿ. ಯಾರ ಮಧ್ಯದಲ್ಲಿ ಡೈಲಾಗ್ ನಡೆದಿದೆ ಎಂಬುದನ್ನು ಅರ್ಥ ಮಾಡ್ಕೊಳ್ರಿ. ಹಸ್ಬೆಂಡ್ ಆ್ಯಂಡ್ ವೈಫ್ ಆಯಿತು, ಬ್ರದರ್ಸ್ ಆಯಿತು, ಫ್ರೆಂಡ್ಸ್ ಆಯಿತು, ಪ್ರಿನ್ಸಿಪಲ್ ಆ್ಯಂಡ್ ಸ್ಟೂಡೆಂಟ್ ಅಂತ ಇತ್ತು, ಕಸ್ಟಮರ್ ಆ್ಯಂಡ್ ಮ್ಯಾನೇಜರ್ ಅಂತ ಇತ್ತು. ಅಂದ್ರೆ ನಿಮ್ಗೆ ಯಾವ ರೀತಿ ಮಾತಾಡಬೇಕು, ಯಾವ ಟೋನ್ದಲ್ಲಿ ಮಾತಾಡಬೇಕು ಅಂತ ಗೊತ್ತಾಗ್ತದೆ. ಯಾರ ಮಧ್ಯದಲ್ಲಿ ಮಾತು ನಡೆದಿದೆ ಅರ್ಥ ಮಾಡ್ಕೊಡ್ರಿ. ಆಮೇಲೆ ಇಲ್ಲೇ ಐತಲ್ಲ, ಇದು ಒಂದೊಂದು ಸಾರಿ ಕೊಟ್ಟಿರ್ತಾರ, ಒಂದೊಂದು ಸಾರಿ ಕೊಟ್ಟಿರೋದಿಲ್ಲ. ಅವಶ್ಯಕತೆ ಇದ್ರೆ ಕೊಟ್ಟಿರ್ತಾರ, ಅವಶ್ಯಕತೆ ಇಲ್ಲ ಅಂದ್ರೆ ಕೊಟ್ಟಿರ್ತಿಲ್ಲ. ಕೊಟ್ಟ ಸಂದರ್ಭದಲ್ಲಿ ಮಾತ್ರ ಬಿಡೋ ಹಾಗಿಲ್ಲ. ಇದನ್ನ ನೋಡ್ಕೋಬೇಕು. ಡಯಲಾಗ್ ಬಿಟ್ವೀನ್ 2 ಫ್ರೆಂಡ್ಸ್ ಅಂದ್ರೆ ನಿಮಗೆ ಗೊತ್ತಾಗ್ಬಿಡ್ತೈತೆ, ಓ ಯಾರು ಮಾತಾಡ್ಲಿಕ್ಕೆ. ಒಂದೊಂದು ಸಾರಿ ಕೊಡ್ಲಿಕ್ಕಿಲ್ರಿ, ಕೊಡಬೇಕಂತೇನಿಲ್ಲ, ಕೊಡಲಾರ್ದು ಅದಾವ ಎಕ್ಸಾಂಪಲ್. ಹಾಗಾಗಿ ಫಸ್ಟ್ ಅಂತಂದ್ರೆ ಯಾರ ಮಧ್ಯದಲ್ಲಿ ಡೈಲಾಗ್ ನಡೆದಿದೆ, ಇಲ್ಲೇನಾದರೂ ಸಜೆಷನ್ಸ್ ಏನಾದರೂ ಕೊಟ್ಟಿದ್ದಾರಾ ನೋಡ್ಕೋಬೇಕು. ಅನಂತರ ಇಡೀ ಡೈಲಾಗನ್ನು ಇದ್ದಕ್ಕಿದ್ದಂತೆ ಓದ್ತಾ ಹೋಗ್ಬೇಕು. ಇದ್ದಕ್ಕಿದ್ದಂಗೆ ಓದಬೇಕು. ಅವಾಗ ಏನಾಗ್ತದ, ನಮಗೆ ಯಾರ ಬಗ್ಗೆ ಐತಿ, ಯಾವ ವಿಷಯ ಐತಿದು ಅಂತ ತಿಳ್ಕೊಂಡು ಗೊತ್ತಾಗ್ತೈತಿ. ಆ ನಂತರ ಏನು ಮಾಡ್ಕೋಬೇಕ್ರಿ, ಡೈಲಾಗ್ ಕಂಪ್ಲೀಷನ್ ಮಾಡ್ಕೋಬೇಕ್ರಿ. ಸ್ಟಾರ್ಟ್ ಮಾಡ್ಬೇಕು ಆನ್ಸರ್ ಮಾಡಲಿಕ್ಕೆ. ಸ್ಟಾರ್ಟ್ ಮಾಡಿದ ಮೇಲೆ ಈ ಒಂದು ಸ್ಟೇಟ್ಮೆಂಟನ್ನು ನಾವು ಕಂಪ್ಲೀಟ್ ಮಾಡಬೇಕಂದ್ರೆ ಇದನ್ನು ಓದ್ರೆ ಇಲ್ಲಿ ಏನು ತುಂಬಬೇಕು ಅನ್ನೋದನ್ನು ಇದನ್ನು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಯಾವ ರೀತಿಯಲ್ಲಿ ಇದನ್ನು ಓದೋದು ಇಂಪಾರ್ಟೆಂಟು, ಈ ಲೈನ್ ತುಂಬಲಿ. ಇದು ಹೋಲ್ ಕನ್ವರ್ಸೇಷನ್ಗೆ ಸಂಬಂಧಪಡ್ತೈತಿ. ಇದು ಹೋಲ್ ಕನ್ವರ್ಸೇಷನ್ ಏನೈತೆ ಎಂಬುದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತೈತಿ. ಮತ್ತು ಇಲ್ಲಿ ಕೊಟ್ಟಿರುವಂಥದ್ದು ಇಲ್ಲಿ ಏನು ನೀವು ಬರಿಬೇಕು ಎಂಬುದನ್ನು ನಿಮಗೆ ಗೈಡ್ ಮಾಡ್ತೈತಿ. ಇದರ ಗೈಡೆನ್ಸ್ ಪ್ರಕಾರ ನೀವು ಹೋದ್ರೆ ಅಂದ್ರೆ ಡೈಲಾಗ್ ಇಲ್ಲೇನು ಬರಿಬೇಕು ಅದನ್ನು ಕರೆಕ್ಟಾಗಿ ಬರಿತೀರಿ. ಇದನ್ನು ನೀವು ನೋಡದೆ ಹೋದರೆ, ಇಫ್ ಯು ಡೋಂಟ್ ಕೇರ್ ಇಟ್, ಇಲ್ಲಿ ನೀವು ಡೆಫಿನೆಟ್ಲಿ ಆನ್ಸರ್ನ ತಪ್ಪು. ಆದ್ದರಿಂದ ಇದನ್ನ ಏನೈತಿ ಇದನ್ನು ನೋಡಿ ಇದ್ರೆ ನಿಮಗೆ ಗೊತ್ತಾಗ್ತೈತಿ. ಇದನ್ನು ನೋಡಿ ನಂತರ ಇದನ್ನು ಬರೀಬೇಕ್ರಿ. ಎಲ್ಲದನ್ನು ಹಿಂಗೆ ಬರ್ಕೋತ ಹೋಗ್ಬೇಕ್ರಿ. ಆಮೇಲೆ ಒಂದೊಂದು ಸಾರಿ ಇಲ್ಲೇ ಏನು ತುಂಬಬೇಕು ಅಂತ ಗೊತ್ತಾಗ್ತಿರೋದಲ್ಲ, ಎರಡನೇದನ್ನು ನೋಡಿದ ನಂತರ ಇಲ್ಲೇನು ತುಂಬಬೇಕು ಅಂತ ಗೊತ್ತಾಗ್ತೈತಿ ಕೆಲವೊಂದು ಸಾರಿ. ಹಾಗಾಗಿ ನಾನೇನು ಹೇಳಿದ್ನಲ್ಲ ನಿಮಗೆ, ಡೈಲಾಗ್ ಮೊದಲು ಎಲ್ಲ ಪೂರ್ತಿ ಡೈಲಾಗನ್ನು ಓದಬೇಕು. ಓಕೆ, ಈ ರೀತಿ ಮಾಡ್ರಿ. ಮತ್ತು ಆನ್ಸರ್ ಬರೆಯೋ ರೀತಿ ಹೇಳ್ತೇನೆ.
ಆನ್ಸರ್ ಬರೆಯೋ ರೀತಿ ಕ್ವಶನ್ ನಂಬರ್ 35 ಅಂತ ಐತಿ, ಆನ್ಸರ್ ನಂಬರ್ 35 ಅಂತ ಹಾಕ್ರಿ. ಇದು ಇವ್ರ ಕ್ವಶನ್ 1 2 3 ಅಂತ ಕೊಡ್ತಾರೆ, ನೀವು ಹಾಕೋ ಅಲ್ಲಿ ಇರೋದಲ್ಲ ಕ್ವಶನ್ ಪೇಪರ್ದಲ್ಲಿ. ಆನ್ಸರ್ ನಂಬರ್ 35 ಅಂತ ಹಾಕ್ರಿ. ಇದು ಬರಿಬೇಡ್ರಿ, ಡೋಂಟ್ ರೈಟ್ ಇಟ್. ಡೈರೆಕ್ಟ್ ಇಲ್ಲಿ ಬರ್ರಿ, ಮಯೂರ ಅಂತ ಬರ್ಕೋರಿ. ಇದೇ ರೀತಿನೇ ಬರೀರಿ. ಅವ್ರೇನು ಬರ್ದಾರ ಹೆಂಗೆ ಬರ್ದಾರ ಹಂಗೆ ಬರೀರಿ. ನೀವೇನು ಬರಿಬೇಕಾಗ್ತೈತಿ ಅದನ್ನು ಇಲ್ಲಿ ಬರೆದು ಅದನ್ನ ಪೆನ್ಸಿಲ್ ಇಲ್ಲೇ ಅಂಡರ್ಲೈನ್ ಮಾಡಿ. ಓಕೆ, ಮುಂದೆ ಬ್ರ್ಯಾಕೆಟ್ನಾಗ ಕೊಟ್ಟಿರ್ತಾರಲ್ಲ ಸಜೆಷನ್, ಅದನ್ನು ಬರೀಬಾರ್ದ್ರಿ. ಫಿನಿಶ್ಡ್. ಇದೇ ರೀತಿ ಎಲ್ಲದನ್ನು ಮಾಡ್ಕೊಂತ ಹೋಗ್ಬೇಕು. ಅವ್ರು ಕೊಟ್ಟದ್ದನ್ನು ಬರಿಬೇಕ್ರಿ, ಮತ್ತೆ ಸರಿಯಾಗಿ ಕೇಳಿಸ್ಕೊಡ್ರಿ. ಕರೆಕ್ಟ್ ಹಿಂಗೈತಿ. ಸಾಕಷ್ಟು ವರ್ಷ ವ್ಯಾಲ್ಯೂಯೇಷನ್ದಲ್ಲಿ ನಾನು ಕೆಲಸ ಮಾಡೀನಿ. ಪದ್ಧತಿ ಹಿಂಗೈತಿ, ಹಿಂಗೆ ಕೇಳ್ತಾರೆ, ಹಿಂಗಿರ್ಬೇಕಂತ ಐತಿ. ಆದ್ದರಿಂದ ಅವ್ರು ಏನು ಕೊಟ್ಟಿರ್ತಾರ ಅದು ಬರೀರಿ. ನೀವು ಬರಿಬೇಕಾದದ್ದನ್ನು ಬರೆದು ಅಂಡರ್ಲೈನ್ ಮಾಡಿರಿ ಪೆನ್ಸಿಲಲ್ಲೇ. ಮುಂದೆ ಬ್ರ್ಯಾಕೆಟ್ನಾಗ ಕೊಟ್ಟಿರ್ತಕ್ಕಂಥ ಸಜೆಷನನ್ನು ಬರಿಬೇಡ್ರಿ. ಇದೇ ರೀತಿ ಎಲ್ಲ ಡೈಲಾಗ್ಗಳನ್ನು ಮಾಡಿಬಿಡ್ರಿ. ಇದು ಜನರಲ್ ಇನ್ಸ್ಟ್ರಕ್ಷನ್ಸು. ಈ ಡೈಲಾಗು ಮತ್ತು ಈ ಡೈಲಾಗು 4 ಡೈಲಾಗ್ ಕೊಟ್ಟಾರ. ಈ 4 ಡೈಲಾಗು ಜನರಲ್ಲಿ ಇದು ಅಪ್ಲೈ ಆಗ್ತೈತಿ. ಇಲ್ಲಿವರೆಗೂ ಏನು ಹೇಳಿದೆ 1-2-3 ನಿಮಿಷ ಅದು. ಈಗ ನೀವು ಏನು ಮಾಡಬೇಕು ಅಂದರೆ ಈ ಕ್ವಶನ್ಸ್ಗಳನ್ನ ಬಿಡಿಸ್ಬೇಕಾಗ್ತೈತಿ. ಬರ್ರಿ ನೋಡೋಣ. ಇವ್ರೇನಂತಾರ, ಫಸ್ಟ್ ಡೈಲಾಗ್ ಕಂಪ್ಲೀಷನ್ ಆಫ್ ಡೈಲಾಗ್ ಇದು. ಡೈಲಾಗ್ ಬಿಟ್ವೀನ್ 2 ಫ್ರೆಂಡ್ಸ್ ಅಂತದ. ಓಕೆ ಏನೈತಿ ನೋಡೋಣ ಬರ್ರಿ. ಮಯೂರ್ ಅಂತ ಬರ್ತೀವಿ. ಮಯೂರ ಅಂತಂದ್ರೆ ಅಂದ್ರೆ ಗರ್ಲ್ ಹೆಸರು ಆಗ್ತೈತಿ, ಲೇಡಿ ಹೆಸರು ಆಗ್ತೈತಿ. ಮಯೂರ ಮಾತಾಡ್ತಾಳ. ಹಾಯ್ ಮಧುರ, ಹಾಯ್ ಮಧುರ, ಯು ಆರ್ ಡ್ಯಾಶ್. ಏನು ತುಂಬಬೇಕಪ್ಪ ನಾವಿಲ್ಲಿ ಗೊತ್ತಾಗಲ್ಲ. ಇಲ್ಲಿ ನೋಡ್ರಿ, ಕಾಂಪ್ಲಿಮೆಂಟಿಂಗ್ ಅಂತ ಐತಿ. ಕಾಂಪ್ಲಿಮೆಂಟಿಂಗ್ ಇಲ್ಲೇ ಸ್ಪೆಲ್ಲಿಂಗ್ ತಪ್ಪ್ಯಾರೆ ಫ್ರೆಂಡ್ ಅವರು. ಇಲ್ಲೇ ಸ್ಪೆಲ್ಲಿಂಗು ಕಾಂಪ್ಲಿಮೆಂಟ್ ಇ ಬರೋದಿಲ್ಲ. ಈ ಕಾಂಪ್ಲಿಮೆಂಟ್ ಅಂದ್ರೆ ಇದು ಬೇರೆ ಇದು. COMPLE ಅಂದ್ರೆ ಈ ಗ್ರಾಮರ್ನ್ಯಾಗ ಬರ್ತೈತ್ರಿ ಇದು. ಅಡಿಷನಲ್ ಪಾರ್ಟ್ ಆಫ್ ದ ಸೆಂಟೆನ್ಸ್. ರವಿ ಬ್ರಿಂಗ್ಸ್ ವಾಟರ್ ಫ್ರಮ್ ದ ಓಲ್ಡ್ ವೆಲ್ ಅಂತೇಳಿ. ರವಿ ಸಬ್ಜೆಕ್ಟು, ಬ್ರಿಂಗ್ಸ್ ವರ್ಬು, ವಾಟರ್ ಆಬ್ಜೆಕ್ಟು, ಫ್ರಮ್ ದ ಓಲ್ಡ್ ವೆಲ್. ಇದನ್ನು ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ಈ ಕಾಂಪ್ಲಿಮೆಂಟ್ ಬೇರೆ ಇದು. ಈ ಕಾಂಪ್ಲಿಮೆಂಟ್ COMPLI ಬರ್ಬೇಕಲ್ರಿ. ಮಿಸ್ಟೇಕ್ ಆಗಿದೆ. ಕ್ವಶನ್ ಬ್ಯಾಂಕ್ನವ್ರ ಮಿಸ್ಟೇಕ್ ಇದು. ಅವ್ರೇನು ತೆಗೆದಾರಲ್ಲ ಅವ್ರದ್ದು ಮಿಸ್ಟೇಕ್ ಇದು. ಸರಿ, ಇದನ್ನು ಸ್ವಲ್ಪ ನಿಮ್ಗೆ ಗುರ್ತು ಮಾಡ್ತೀನಿ. ಇದೇನೈತಲ್ಲ ಕಾಂಪ್ಲಿಮೆಂಟಿಂಗ್, ಇದು ಆಗಬಾರ್ದು, ಐ ಆಗ್ಬೇಕ್ರಿ ಕಾಂಪ್ಲಿಮೆಂಟಿಂಗ್. ಸರಿ, ಹಾಗಿದ್ರೆ ಇಲ್ಲಿ ಏನು ತುಂಬಬೇಕು ಅನ್ನೋದನ್ನು ಬರ. ಇಲ್ಲಿ ಏನು ತುಂಬಬೇಕಂತಂದ್ರೆ ಸ್ವಲ್ಪ ಕಾಂಪ್ಲಿಮೆಂಟಿಂಗ್ ಅಂದ್ರೆ ಏನು ಶಬ್ದ ನಿಮಗೆ ಗೊತ್ತಿರ್ಬೇಕು. ಕಾಂಪ್ಲಿಮೆಂಟಿಂಗ್ ಅಂದ್ರೆ ಹೊಗಳೋದ್ರಿ. ಹೊಗಳೋದು ಯಾರು ಚಲೋ ಬಟ್ಟೆ ಹಾಕೊಂಡು ಬಂದಾಗ. ಚಲೋ ಬಟ್ಟೆ ಅಂತ ಏನಿಲ್ರಿ. ಈಗ ಯಾರು ನಿಮ್ಮ ಪದ್ಧತಿ ಹಿಂಗೈತಲ್ಲ ಹ್ಯೂಮನ್ ಸೊಸೈಟಿ ಒಳಗ್ರೆ ಒಂದಿಷ್ಟು ಈ ಮ್ಯಾನರ್ಸ್ ಅಂತೀವ್ರಿ. ಮ್ಯಾನರ್ಸ್ ಅವೇನದಾವಲ್ಲ, ಬೆಟ್ಟೆ ಆದರೆ ಗುಡ್ ಮಾರ್ನಿಂಗ್ ಸರ್ ಅನ್ನೋದು, ಹೋಗು ಮುಂದೆ ಗುಡ್ ಬಾಯ್ ಸರ್, ಗುಡ್ ನೈಟ್ ಸರ್ ಅಂತ. ಊಟ ಆಯ್ತಾ ಅಂತ ಅಂತೀವಿ, ಚಹಾ ಆಯ್ತಾ, ಆರಾಮಿದ್ದೀರಾ, ಹೇಗಿದ್ದೀರಿ. ಇವೆಲ್ಲ ಈ ಸಾಮಾಜಿಕ ಸಂಬಂಧಗಳನ್ನು ಸ್ಮೂತ್ ಮಾಡೋದ್ರ ಸಲುವಾಗಿರುವಂಥ ಕೆಲವೊಂದು ಮ್ಯಾನರ್ಸ್ಗಳು. ಹಾಗ ಈಗ ನಾವು ಕುಂತೀವಿ, ಊಟ ಮಾಡಕತ್ತೀವಿ. ತಮ್ಮ ಬಾಕ್ಸ್ನಾಗೆ ತಂದದ್ದು ಯಾರೋ ಒಂದು ಸ್ವಲ್ಪ ನಿಮಗೇನೋ ಕೊಟ್ಟರಪ್ಪ ತಿನ್ಲಿಕ್ಕೆ. ಒಂದು ಕರ್ದಂಟು ಒಂದೇನೋ ಮಾಡಿ ಚಕ್ಕುಲಿ ಕೊಟ್ಟಾರ, ಮಾಡಿದ್ದು ಮನ್ಯಾಗ ತಂದು, ಸರ್ ತೊಗೊಂಡ್ರಿ ಮನ್ಯಾಗ ಚಕ್ಕುಲಿ ಕಟ್ಟಾರ ಅಂತ ಕೊಟ್ಟರು. ಅದನ್ನು ತೊಗೊಂಡ್ರು ನಾವು ತಿಂತೀವ್ರಿ. ತಿಂದು ಸುಮ್ಮನೆ ತಿಂದು ಹೊರದ್ರೆ ತಿನ್ನು ಬಂದ ಅವ್ರಿಗೆ ಸ್ವಲ್ಪ ಹೊಗಳ್ಬೇಕಂತ ಇದೆ. ಹಂಗೆ ಇರಲಿ, ರುಚಿ ಇರಲಿ ಇರಲಿ, ಆಹಾ ಭಾಳ ಸಿಹಿ ಇದೆ, ನಾ ಇಂಥದ್ದು ತಿಂದೇ ಇಲ್ಲ, ವೆರಿ ಟೇಸ್ಟಿ ಥ್ಯಾಂಕ್ ಯು, ಅಮ್ಮಗೆ ಹೇಳ್ರಿ ಥ್ಯಾಂಕ್ಸ್ ಹೇಳ್ರಿ. ಹಿಂಗತೆ ಹೇಳ್ತೀವಲ್ಲ, ಇದನ್ನು ಕಾಂಪ್ಲಿಮೆಂಟ್ ಅಂತ. ಈಗ ನೀವು ಫ್ರೆಂಡ್ಸ್ ಅದಾರೆ, ಈಗ ನಾವು ಸ್ಟಾಫ್ನವ್ರು ಅದೇವ್ರಿ. ನಮ್ಮ ಫ್ರೆಂಡ್ ಯಾರೊಬ್ಬರು, ನಮ್ಮ ಸ್ಟಾಫ್ನವ್ರು ಯಾರೊಬ್ಬರು ಹೊಸ ಬಟ್ಟೆ ಹಾಕ್ಕೊಡ್ತಾರೆ.
ಅವು ಹೆಂಗೆ ಇರಲಿ ಬಟ್ಟೆ ಶಿಷ್ಟಾಚಾರ ಏನಾಯ್ತಂದ್ರೆ ನಾವು ಅದನ್ನು ಕಾಂಪ್ಲಿಮೆಂಟ್ ಮಾಡ್ಬೇಕಂತ ಐತಿ. ಓ ಏನ್ರಿ ಡಾಕ್ಟರ್ ರಾಜ್ಕುಮಾರ್ ಕಾಣಿಸ್ತಾರಲ್ಲ, ವೆರಿ ನೈಸ್ ಆಗ್ರಿ, ಮಸ್ತಾಗಿರೋ ಡ್ರೆಸ್, ಎಲ್ಲಿ ಬಿಲ್ಸಿರಿ, ಎಲ್ಲಿ ತೊಗೊಂಡ್ರಿ ಬಟ್ಟೆ, ಹಿಂಗತೆ ಮಾತಾಡ್ಬೇಕಂತ ಐತಿ ಫ್ರೆಂಡ್. ಇದನ್ನ ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ಇದನ್ನ ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ಈ ರೀತಿ ಹೊಗಳ್ಬೇಕಂತ ಐತೆ ಅದು. ಅವ್ರು ಹೆಂಗೆ ಇರಲಿ, ಅವ್ರು ಕೊಟ್ಟದ್ದು ಹೆಂಗೆ ಇರಲಿ, ಭಾಳ ರುಚಿ ಐತೆ ಅನ್ಬೇಕು, ಭಾಳ ನೈಸ್, ಭಾಳ ಚೆಂದಾಗಿರೋ ಡ್ರೆಸ್ ಅಂತ ಅನ್ಬೇಕು. ಇದನ್ನು ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ವಿದ್ಯಾರ್ಥಿಗಳಿಗೆ ಭಾಳ ಮಾತಾಡಿದ್ನೇ ಅಂತ ಅನಿಸ್ತದೆ. ನಾವು ನಾನು ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡುವಂಥದ್ದು ಒಂದು ಸ್ವಲ್ಪ ಇದು ಭಾಳ ಅದಾರೆ ನಮ್ಮ ಕಾಲೇಜ್ನಲ್ಲಿ. ಸ್ಲೋ ಹುಡುಗರು ಭಾಳ ಮಾತಾಡಿ ಸ್ವಲ್ಪ. ಮಯೂರ ಕೇಳ್ತಾರ, ಹಾಯ್ ಮಧುರ, ಮಧುರ ಕೇಳ್ತಾರ, ಯು ಆರ್ ಏನಂತೀವೋ ಗೊತ್ತಿಲ್ಲ. ಏನು ಅನ್ಬೇಕಿಲ್ಲ, ಕಾಂಪ್ಲಿಮೆಂಟಿಂಗು ಒಂಚೂರು ಓದ್ಬೇಕ್ರಿ. ಏನಂತ ಗೊತ್ತಿಲ್ಲ, ಏನು ಹೊಗಳ್ಬೇಕು ಗೊತ್ತಿಲ್ಲ. ಇವ್ರೇನಂತಾರೆ ಎಕ್ಸ್ಪ್ರೆಸ್ಸಿಂಗ್ ಗ್ರೇಟಿಟ್ಯೂಡ್. ಎಕ್ಸ್ಪ್ರೆಸ್ಸಿಂಗ್ ಗ್ರೇಟಿಟ್ಯೂಡ್ ಅಂದ್ರೆ ಏನು? ಥ್ಯಾಂಕ್ ಯು ಅಂತ ಅನ್ಲೇಬೇಕು. ಥ್ಯಾಂಕ್ಸ್ ಅನ್ನೋಕ್ಕೂ ಅಡ್ಡಿಲ್ಲ, ಫ್ರೆಂಡ್ಸ್ ಅದಾರಲ್ಲ, ಥ್ಯಾಂಕ್ಸ್ ಅನ್ನೋಕೆ ಅಡ್ಡಿಲ್ಲ, ಥ್ಯಾಂಕ್ ಯು ಅಂತನ್ರಿ ಬೆಟರ್ ಲ್ಯಾಂಗ್ವೇಜ್. ನಮಗೇನೋ ಹೊಗಳ್ತಾರ ಅವರು, ಏನು ಹೊಗಳ್ತಾರೋ ಗೊತ್ತಿಲ್ಲ, ನೋಡ್ಬೇಕು ಮುಂದೆ ಡೈಲಾಗ್ ನೋಡಿದ್ಮೇಲೆ ಗೊತ್ತಾಗ್ತದೆ ಏನು ಹೊಗಳ್ತಾರೋ ಗೊತ್ತಿಲ್ಲ. ನಾವು ನಮ್ಮನ್ನು ಹೊಗಳಿದ ತಕ್ಷಣ ಸುಮ್ಮ ಹೋಗುವಂಗಿಲ್ಲ. ಈಗ ಥ್ಯಾಂಕ್ ಯು ಅನ್ನಬೇಕಾಗ್ತದೆ. ನಮ್ಗೆ ಯಾರೋ ಹೆಲ್ಪ್ ಮಾಡಿದ್ರು ಥ್ಯಾಂಕ್ ಯು ಅಂತ, ನಮ್ಮನ್ನು ಹೊಗಳ್ತಾರೆ ಅವರು, ಥ್ಯಾಂಕ್ ಯು ಅಂತ ಅನ್ಬೇಕು, ಅಷ್ಟೇ ಸಾಕು. ಎಕ್ಸ್ಪ್ರೆಸ್ಸಿಂಗ್ ಗ್ರೇಟಿಟ್ಯೂಡ್ ಆಗ್ತೈತಿ ಇದು. ಥ್ಯಾಂಕ್ ಯು ಅಂದ್ರೆ ಎಕ್ಸ್ಪ್ರೆಸ್ಸಿಂಗ್ ಗ್ರೇಟಿಟ್ಯೂಡ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಇದು ಆರಾಮಾಗಿ ತುಂಬ. ಈಸ್ ಟುಡೇ ಎ ಸ್ಪೆಷಲ್ ಡೇ ಫಾರ್ ಯು. ಮಯೂರ ಮತ್ತು ಕೇಳ್ತಾರೆ, ಏನು ಇವತ್ತೇನು ವಿಶೇಷಣ ನಿನ್ನ ಲೈಫ್ನಲ್ಲಿ? ಇವ್ರು ಏನಂತಾರೆ ಅದಕ್ಕೆ, ಯಸ್ ಅವು ನಮ್ಗೆ ಲೈಫ್ನಲ್ಲಿ ಇವತ್ತು ಹಿಂಗದ. ಓಹೋ, ಹಾಗಿದ್ರೆ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಧುರಾ. ಗೊತ್ತಾತಲ್ರಿ ಡೈಲಾಗ್ ಅದ್ರ ಬಗ್ಗೆ ಇತ್ತು, ಬರ್ಡೇ ಬಗ್ಗೆ ಇದ್ರು. ಹಿಂಗೇನದಲ್ರಿ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಏನು ಹೊಗಳ್ಬೇಕು ಗೊತ್ತಾಗೋದಿಲ್ಲ. ಏನಾದರೂ ತಿನ್ಲಿಕ್ಕೆ ಕೊಟ್ಟಾರ, ಏನಾದರೂ ಕುಡಿಲಿಕ್ಕೆ ಕೊಟ್ಟಾರ, ಯಾತಕ್ಕೆ ಹೊಗಳ್ಬೇಕು, ಏನು ಹೊಗಳ್ಬೇಕು ಅಂತೇಳಿ ಇಲ್ಲಿ ಬಂದು ಗೊತ್ತಾಗ್ತದೆ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂದರೆ ಬರ್ಡೇ ಹಾಕಿದ್ದು. ಮಧುರ ಅಂದ್ರೆ ಬರ್ಡೇ ಐತಿ, ಮಯೂರ ಆಕಿನ ಹೊಗಳಿಕ್ಕೆ ಹಾಕ. ಅವಾಗ ಮಧುರ ಲಾಸ್ಟ್ ಡೇ ಅಂದ್ರೆ ಥ್ಯಾಂಕ್ ಯು ಮಯೂರ ಅಂತ. ಈಗ ಗೊತ್ತಾಗ್ತಿ ಏನು ತುಂಬಬೇಕಂತೇಳಿ ಅದಕ್ಕೆ ಸಂಪೂರ್ಣ ಡೈಲಾಗನ್ನು ಮೊದಲ ಓದ್ರಿ, ಡೈಲಾಗ್ ಪೂರ್ಣ ಮುಗಿಸ್ರಿ, ಅನಂತರ ನಿಮ್ಗೆ ಏನು ತುಂಬಬೇಕಂತ ಗೊತ್ತಾಗ್ತೈತಿ. ಸರಿನಾ? ನಾನು ಮಾತಾಡೋದು ನಿಮ್ಗೆ ಹೆಲ್ಪ್ ಆಗಿರ್ತೈತಿ ಡೆಫಿನೆಟ್ಲಿ ರೀ. ಹಾಗೇನಾದರೂ ಡೌಟ್ ಬಂದಲ್ಲೇ ಕಮೆಂಟ್ ಮಾಡ್ರಿ, ನನಗೆ ಇಂಥದ್ದು ಹೇಳು ಅಂತ ನಿಮಗೆ ಹೇಳ್ತೀನಿ. ಸರಿನಾ? ಬರ್ರಿ ಫ್ರೆಂಡ್. ಈಗ ಹಾಗಾದ್ರೆ ನಾವೇನು ಮಾಡಬೇಕು? ಹಾಯ್ ಮಧುರ, ಯು ಆರ್ ವೆರಿ ಬ್ಯೂಟಿಫುಲ್ ಇನ್ ದಿಸ್ ಡ್ರೆಸ್. ಯು ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್ ಅನ್ನೋಕ್ಕೂ ಬರ್ತೈತಿ. ಯು ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಯು ಆರ್ ಲುಕಿಂಗ್ ಅಂದ್ರೆ ಅಷ್ಟು ನೈಸ್ ಇಲ್ಲ, ಅದು ನಾನ್ ಕನ್ಕ್ಲೂಸಿವ್ ಹೊರಬಾಗ್ತೈತಿ. ಯು ಲುಕ್ ಅಂತ ಅನ್ಬೇಕು. ಯು ಆರ್ ಲುಕಿಂಗ್ ಅನ್ಬಾರ್ದು, ಚಂದ ಇಲ್ಲ. ಯು ಆರ್ ವೆರಿ ಬ್ಯೂಟಿಫುಲ್ ಅಂದ್ರೆ ಚಂದ ಆಗ್ತದೆ. ಯು ಆರ್ ವೆರಿ ಬ್ಯೂಟಿಫುಲ್ ಇನ್ ದಿಸ್ ನ್ಯೂ ಡ್ರೆಸ್. ಫುಲ್ ಪಾಯಿಂಟ್ ಕೊಡ್ರಿ, ಅದನ್ನು ಅಂಡರ್ಲೈನ್ ಮಾಡ್ರಿ. ಯು ಆರ್ ವೆರಿ ಬ್ಯೂಟಿಫುಲ್ ಇನ್ ದಿಸ್ ನ್ಯೂ ಡ್ರೆಸ್. ವೆರಿ ಬ್ಯೂಟಿಫುಲ್ಲು ಇನ್ ದಿಸ್ ನ್ಯೂ ಡ್ರೆಸ್ ಅಂಡರ್ಲೈನ್ ಮಾಡ್ರಿ ಪೆನ್ಸಿಲಲ್ಲಿ. ಮುಂದೆ ಇದು ಕಾಂಪ್ಲಿಮೆಂಟಿಂಗ್ ಅಂತ ಐತಲ್ಲ, ಇದನ್ನು ಬಿಟ್ಟು ಬಿಡ್ಬೇಕು. ಇಲ್ಲಿಗೆ ಫುಲ್ ಪಾಯಿಂಟ್ ಕೊಡ್ಬೇಕ್ರಿ. ಫಿನಿಶ್ಡ್. ಈ ರೀತಿ ಬರಿಬೇಕು ನೋಡ್ರಿ. ಓಕೆ, ಮಧುರ ಏನಂದಿರ್ಬೋದು? ಏನು ಭಾಳ ಚಂದ ಕಾಣಿಸ್ತೀವಲ್ಲ ನಿನ್ನ ಡ್ರೆಸ್ನಲ್ಲಿ, ವಾವ್ ಮಧುರ ದೀಕ್ಷಿತ್ ಕಣ್ಣಾಗ ಕಾಣಿಸ್ತೀವಿ ಅಂತ ಅನ್ಬೇಕು ಅವರು. ಇವ್ರು ಏನಂತಾರೆ ಅದಕ್ಕೆ? ಥ್ಯಾಂಕ್ ಯು ಮಯೂರ ಅಂತ ಅನಿಸ್ತದೆ ಇವ್ರ ಕಡೆಯಿಂದ. ಫುಲ್ ಪಾಯಿಂಟ್ ಅಂಡರ್ಲೈನ್ ಮಾಡಿ ಪೂರ ಸೆಂಟೆನ್ಸ್, ಬ್ರಾಕೆಟ್ನಾಗ ಇದ್ದದ್ದು ಬರಿಬೇಡ್ರಿ. ಮಯೂರ ಕಡೆಯಿಂದ ಅನಿಸ್ತದೆ. ಆಯಿತು, ಥ್ಯಾಂಕ್ ಯು, ಆಯಿತು. ಏನು ಹೊಸದು ಇವತ್ತು ವಿಶೇಷನ ನಿನ್ನ ಲೈಫ್ನಲ್ಲಿ? ನಮ್ಮ ಲೈಫ್ನಲ್ಲಿ ವಿಶೇಷ ಅಂದರೆ ಏನ್ರಿ? ನಮ್ಮ ಬರ್ಡೇ ರೀ. ಈಸ್ ಟುಡೇ ಎ ಸ್ಪೆಷಲ್ ಡೇ ಫಾರ್ ಯು. ಯಸ್, ಟುಡೇ ಈಸ್ ಮೈ ಬರ್ಡೇ. ರೆಸ್ಪಾಂಡಿಂಗ್. ಏನು ಇವತ್ತು ವಿಶೇಷ ನಿನ್ನ ಲೈಫ್ನಲ್ಲಿ? ಹೌದು, ಯಾಕಂದರೆ ಇವತ್ತು ನನ್ನ ಬರ್ಡೇ. ರೆಸ್ಪಾಂಡ್ ಮಾಡ್ತಾರೆ.
ಅದು ರೆಸ್ಪಾನ್ಸ್ ಅಂದ್ರೆ ಉತ್ತರಿಸೋದು ಕೇಳಿದ ಪ್ರಶ್ನೆಗೆ. ಎಸ್ ಅದು ಟುಡೇ ಈಸ್ ಮೈ ಬರ್ಡೇ, ಇದು ಬರಿಬೇಡ. ಮಯೂರ ಹೇಳ್ತಾಳ. ಹಾಗಿದ್ಮೇಲೆ ಮತ್ತಿನ್ನೇನು, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಧುರ ಅಂತಾರು. ಬರೀರಿ, ಫುಲ್ ಪಾಯಿಂಟ್ ಕೊಡ್ರಿ ಹೆಂಗಿದ್ದಕ್ಕಿದ್ದಂಗೆ. ಥ್ಯಾಂಕ್ ಯು ಮಯೂರ, ಥ್ಯಾಂಕ್ ಯು ಅಂತೇಳಿ ಇವರು ಮಧುರ ಅಂತಾರೆ. ಇದಕ್ಕಿದ್ದಂಗೆ ಬರ್ರಿ, ಫುಲ್ ಪಾಯಿಂಟ್ ಕೊಡ್ರಿ. ಅಂದರೆ 3 ಮಾರ್ಕ್ಸ್ ಕ್ವಶನ್ ಇರ್ತದೆ. ಒಂದು ಬ್ಲ್ಯಾಂಕನ್ನು ನೀವು ಅಪ್ರೋಪ್ರಿಯೇಟ್ ಆಗಿ ಸೂಟೇಬಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ 1 ಮಾರ್ಕ್ನಂತೆ, 3 ಬ್ಲ್ಯಾಂಕ್ ಇರ್ತಾವೆ, 3 ಮಾರ್ಕ್. ಬಟ್ ಇದು ಬ್ಲ್ಯಾಂಕ್ ಇರುವಂಥ ಕ್ವಶನ್ ಅಷ್ಟೇ ಬರೀತಾರೆ ಕೆಲವು. ಹಾಗಾದ್ರೆ ಅದು ಸ್ಯಾಟಿಸ್ಫ್ಯಾಕ್ಟರಿ ಅಲ್ಲ. ಮಾರ್ಕ್ಸ್ ಕೊಡಬಹುದು, ಕೊಡಲಿಕ್ಕಿಲ್ಲ. ಪದ್ಧತಿ ಏನಾಯ್ತಂದ್ರೆ ಪೂರ್ತಿ ಆಗಲ್ಲ ಹೇಳ್ದಲ್ಲ, ಆ ರೀತಿನ ಬರಿಬೇಕಂತ ಇತ್ತು. ಅಂದ್ರೆ ಮಾರ್ಕ್ಸ್ ಫುಲ್ ಬರ್ತಾವೆ, ಏನು ಡೌಟ್ ಇಲ್ಲ. ಸರಿನಾ? ನೆಕ್ಸ್ಟ್ ಕ್ವಶನ್ನು ಬಾರೆ ನೋಡೋಣ. At principal's chamber, conversation between the principal and a student. ಇವರು ಹೊಸದಾಗಿ ಬಂದಿರಬೇಕು ಸ್ಟೂಡೆಂಟ್ ಅಂತ ಅನಿಸ್ತದೆ, ನೋಡಿದ್ ಗೊತ್ತಾಗ್ತದೆ. ಪೇರೆಂಟ್ ಅಂದ್ರೆ ಪೇರೆಂಟ್ ಇರ್ತದೆ, ಸ್ಟೂಡೆಂಟ್ ಅಂದ್ರೆ ನಾನು. ಅಟ್ ಅ ಪ್ರಿನ್ಸಿಪಾಲ್ಸ್ ಚೇಂಬರ್, ಓಕೆ. ಕನ್ವರ್ಸೇಷನ್ ಬಿಟ್ವೀನ್ ದ ಪ್ರಿನ್ಸಿಪಲ್ ಆ್ಯಂಡ್ ಎ ಪೇರೆಂಟ್. ಓಕೆ ಓಕೆ ಸರ್, ಪೇರೆಂಟ್ ಬಂದಾರೆ ಯಾರು? ಪೇರೆಂಟ್ ಮಾತಾಡ್ತಾರೆ. ಮೇ ಐ ಕಮ್ ಇನ್ ಮೇಡಮ್? ಪ್ರಿನ್ಸಿಪಾಲ್ ಮೇಡಮ್ ಅದ. ಮೇ ಐ ಕಮ್ ಇನ್ ಅಂದ್ರೆ ಡೋಂಟ್ ಕಮ್ ಅಂತ ಯಾರು ಅಂತಾರೆ? ಇಲ್ಲೇ ಇತ್ತು ಹಂಗತೆ ಅನ್ನೋಂಗಿತ್ತಂದ್ರೆ ಡಸ್ ನಾಟ್ ಗಿವ್ ಪರ್ಮಿಷನ್ ಅಂತ. ಇವ್ರೇನಂತಾರೆ? ಗಿವಿಂಗ್ ಪರ್ಮಿಷನ್ ಅಂತ. ಅದಲ್ಲೂ ಪರ್ಮಿಷನ್ ಕೊಡ್ತಾರೆ. ಓಕೆ. ಪೇರೆಂಟ್ ಅಂತ ಐ ಆಮ್ ಇಂಟ್ರಡ್ಯೂಸ್ ಮಾಡ್ಕೊತಾರೆ. ನಾನು ಇಂಥವ್ರಿ, ಇಂಥ ಹುಡುಗಿ ಐತೆಲ್ಲ ಅಥವಾ ಇಂಥ ಹುಡುಗನಲ್ಲ, ಅವ್ರ ತಂದೆ, ಅವ್ರ ತಾಯಿ. ಇಂಟ್ರಡ್ಯೂಸ್. ಪೇರೆಂಟ್ ಅಂದ್ರೆ ತಂದೆ ಆದಿರ್ಬೋದು, ತಾಯಿ ಆದ್ರೆ ಇರ್ಬೋದು ರೀ. ಪೇರೆಂಟ್ಸ್ ಅಂದ್ರೆ ಪೇರ್ ಆಗ್ತಾರೆ ಇಬ್ರು, ಅಪ್ಪ ಅವ್ವ. ಪೇರೆಂಟ್ ಅಂದ್ರೆ ಐದರ್ ಫಾದರ್ ಆರ್ ಮದರ್. ಓಕೆ. ಇಂಟ್ರಡ್ಯೂಸ್ ಅಂದ್ರೆ ಏನು? ತಮ್ಮನ್ನು ತಾವು ಪರಿಚಯ ಮಾಡ್ಕೋದು. ನಾನು ಇಂಥವ, ನಾನು ಬಸವರಾಜ್, ನಾನು ಮಹೇಶ್ ಅಂತ ಇಷ್ಟ ಹೇಳಿದ್ರೆ ಸಾಕಾಗೋದಿಲ್ಲ. ಹೌದು ಬಸವರಾಜ್, ನಮಗೆ ಹೆಂಗೆ ಸಂಬಂಧ ನೀನು? ನಿಮ್ದು 10th ಕ್ಲಾಸ್ ಹುಡುಗಿ ಅದಲ್ರಿ, ಫಸ್ಟ್ ಇಯರ್ ಹುಡುಗಿ ಐತಲ್ಲ ಕಮಲಾಕ್ಷಿ ಅಂತೇಳಿ, ಅವ್ರ ಫಾದರ್ ನಾನು. ಹಾ, ವೆರಿ ಗುಡ್ ಅಂತ ಹಿಂಗತೆ ಅಂತಾರೆ. ಆದ್ದರಿಂದ ನೀವೇನು ಮಾಡ್ರಿ, ನಾನು ಇಂಥವ್ರು, ಇಂಥ ಹುಡುಗಿ ತಂದೆ ಅನಿಸ್ರಿ. ಆ ಪ್ರಿನ್ಸಿಪಲ್ ಅಂತ, ಓ ನೈಸ್, ಬಿ ಸೀಟೆಡ್ ಸರ್, ಕೂತ್ಕೊಳ್ರಿ. ಸರ್ ಅಂದ್ರೆ ಪ್ರಿನ್ಸಿಪಾಲ್, ಇವರು ಮೇಡಮ್ ಅದರ, ಬಂದಂಥ ಪೇರೆಂಟ್ ಫಾದರ್ ಅದರ. ಸರ್ ಅಂತಾರ ಇವಳು, ಮೇಡಮ್ ಏನಂತಾರ? ಕೂತ್ಕೊಳ್ರಿ ಸರ್ ಅಂತಾರ. ಅಂದ್ರೆ ಪೇರೆಂಟ್ ಬಂದ ಪೇರೆಂಟ್ ಫಾದರ್ ಅವ, ಮೇಲ್ ಅದ. ಸರಿನಾ? ಓಕೆ. ಇಲ್ಲಿ ಗೊತ್ತಾ, ಅದಕ್ಕೆ ಪೂರ್ತಿ ಓದ್ಕೊಂಡ್ಬಿಡ್ಬೇಕು ಇದನ್ನು, ಅಂದ್ರೆ ಚಲೋ ಆಗ್ತದೆ. ಇದಕ್ಕೆ ಪೇರೆಂಟ್ ಅಂತರ ಮುಂದೆ ಇನ್ಕ್ವೈರಿಂಗ್ ಅಬೌಟ್ ಹಿಡ್ಸ್ ಅಂತ ಐತಿ. ಇಲ್ಲ ಪುರುಷ ಅನ್ಲಿಕ್ಕೆ ಇಲ್ಲೂ ಒಂದು ಐತಿ ಸಾಕ್ಷಿ. ಬಂದಂಥವ್ರು ಅಪ್ಪ, ಆ ಹುಡುಗರು ಅಪ್ಪ ಅಂತೇಳಿ ಇಲ್ಲೊಂದದ. ಇನ್ಕ್ವೈರಿಂಗ್ ಅಂತ ಪ್ರಶ್ನೆ ಮಾಡೋದು, ವಿಚಾರಣೆ ಮಾಡೋದು ಅಬೌಟ್ ಹೀಸ್ ಡಾಟರ್ಸ್ ಪ್ರೋಗ್ರೆಸ್. ನಮ್ಮ ಮಗಳಿದಾಳಲ್ಲ ವೀಣಾ ಅಂತೇಳಿ. ಹಾ ಈಸ್ ಫಸ್ಟ್ ಇಯರ್. ಅವ್ರ ಫಾದರ್ ನಾನು. ಹೇಗಿದೆ ಅವಳ ಅಭ್ಯಾಸ? ಚೆನ್ನಾಗಿ ಮಾಡ್ತಾಳೋ ಇಲ್ಲೋ ಅದಲ್ರಿ ಕೇಳ್ತಾರ. ನಮ್ಮ ಮಗಳದ ಅಭ್ಯಾಸ ಕುರಿತು ಕೇಳ್ತಾರೆ. ಮೇಡಮ್ ಏನು ರೆಸ್ಪಾನ್ಸ್ ಕೊಡ್ತಾರ ನೋಡ್ರಿ. ಶಿ ಈಸ್ ಎ ರೆಸ್ಪಾನ್ಸಿಬಲ್ ಸ್ಟೂಡೆಂಟ್. ಪರವಾಗಿಲ್ಲ, ಏನು ಕೆಲಸ ಕೊಟ್ಟರು ಮಾಡ್ಕೊಂಡ್ಬರ್ತಾರೆ. ಶಿ ಸ್ಟಡೀಸ್ ವೆಲ್, ಚೆನ್ನಾಗಿ ಮಾಡ್ತಾರೆ ಅಭ್ಯಾಸ, ಏನು ತೊಂದರೆ ಇಲ್ಲ, ಚೆನ್ನಾಗಿದಾಳ ಅಂತೇಳಿ. ಓಕೆ ಬರ್ರಿ ಮಾಡೋದು. ಪೇರೆಂಟ್, ಮೇ ಐ ಕಮ್ ಇನ್ ಮೇಡಮ್? ಯಸ್ ಪ್ಲೀಸ್. ಹಂಗಾರೆ ಅನ್ರಿ, ಇಲ್ಲಕಂದ್ರೆ ಯಸ್ ಯು ಮೇ. ಯಸ್ ಪ್ಲೀಸ್, ಯಸ್ ಯು ಮೇ. ಪಾಸಿಬಲ್ ಏನೈತಿ ಯಾವುದಾದ್ರೂ ಬರಿಬೋದ್ರಿ. ಫುಲ್ ಪಾಯಿಂಟ್ ಕೊಡ್ರಿ, ಅಂಡರ್ಲೈನ್ ಮಾಡ್ರಿ, ಬ್ರಾಕೆಟ್ನ ಬರಿಬೇಡ್ರಿ. ಐ ಆಮ್ ಮಿಸ್ಟರ್ ಪಾಟೀಲ್, ಫಾದರ್ ಆಫ್ ಲಕ್ಷ್ಮಿ, PUC ಫಸ್ಟ್ ಇಯರ್, ರೋಲ್ ನಂಬರ್ 35. ಇಷ್ಟುದ್ದ ಆಗ್ತೈತಿ, ಬೇಡ ಅಂದ್ರೆ ಇಷ್ಟ ಬರ್ರಿ. ಐ ಆಮ್ ಮಿಸ್ಟರ್ ಪಾಟೀಲ್, ಫಾದರ್ ಆಫ್ ವೀಣಾ. ಇಷ್ಟು ಸಾಕ್ರಿ. ಪ್ರಿನ್ಸಿಪಾಲ್ ಏನಂತಾರವಾಗ ಅಂಡರ್ಲೈನ್ ಮಾಡಿ ಇಷ್ಟು ಬರೋದು, ಇದನ್ನು ಬರಿಬೇಡ್ರಿ ಬ್ರಾಕೆಟ್ ಅಂತ, ಇಂಟ್ರಡ್ಯೂಸಿಂಗ್ ಅಂತೇಳಿ. ಪ್ರಿನ್ಸಿಪಾಲ್ ಹೇಳ್ತಾರ, ನೈಸ್, ಒಳ್ಳೇದು,
ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಅಂದರೆ ಇಟ್ ಈಸ್ ವೆರಿ ಗುಡ್ ಟು ನೋ ಯು ದ್ಯಾಟ್ ಯು ಆರ್ ದ ಫಾದರ್ ಆಫ್ ಲಕ್ಷ್ಮಿ ಅಂತ ಅಂದಂಗ್ರಿ ಅದು. ಬಿ ಸೀಟೆಡ್, ಕೂತ್ಕೊಳ್ಳಿ ಸರ್, ಟೇಕ್ ಯುವರ್ ಸೀಟ್ ಅಂತೀವಲ್ಲ ಹಾಗೆ. ಬಿ ಸೀಟೆಡ್ ವಿನಯವಾಗಿ ಮಾತಾಡುವಂಥ ರೀತಿ ಅದು, ಪೊಲೈಟಾಗಿ ಮಾತಾಡ್ತಕ್ಕಂಥ ಸ್ಟೈಲ್ ಅದು. ಬಿ ಸೀಟೆಡ್ ಅಂತೇಳಿ ದಯಮಾಡಿ ಕೂತ್ಕೊಳ್ಳಿ. ಸರಿ, ಇಲ್ಲಿ ಮುಗಿದ್ದು. ಇನ್ಕ್ವೈರಿಂಗ್ ಅಬೌಟ್ ಹಿಸ್ ಡಾಟರ್ಸ್ ಪ್ರೋಗ್ರೆಸ್. ಇದನ್ನು ಹೆಂಗಾರ ನಮ್ಮ ಮಗಳದ್ದು ಅಭ್ಯಾಸ ಹೇಗೆ ನಡೆದಿದೆ ಮೇಡಮ್? ಹೌ ಈಸ್ ಮೈ ಡಾಟರ್ಸ್ ಸ್ಟಡಿ ಮೇಡಮ್? ಕೇಳ್ರಿ ಹಿಂಗತ್ತಾರೆ. ಇಲ್ಲಕಂದ್ರೆ ಡೈರೆಕ್ಟ್ ಅನಿಸ್ತೈತೆ ಅಂದ್ರೆ ಹಾರ್ಶ್ ಆಗ್ತೈತಿ WH ಕ್ವಶನ್. ಇಲ್ಲಕಂದ್ರೆ ಕುಡ್ ಯು ಪ್ಲೀಸ್ ಟೆಲ್ ಮೀ ಹೌ ಮೈ ಡಾಟರ್ ಈಸ್ ಸ್ಟಡಿಂಗ್? ಇಲ್ಲಕಂದ್ರೆ ಕುಡ್ ಯು ಪ್ಲೀಸ್ ಟೆಲ್ ಮೀ ಅಬೌಟ್ ದ ಸ್ಟಡಿ ಆಫ್ ಮೈ ಡಾಟರ್ಸ್, ಅಬೌಟ್ ಮೈ ಡಾಟರ್ಸ್ ಪ್ರೋಗ್ರೆಸ್. ಹೆಂಗಾರ ಬರೀರಿ, ಇದೇ ಚಲೋ ರೀ. ಕುಡ್ ಯು ಪ್ಲೀಸ್ ಟೆಲ್ ಮೀ ಅಬೌಟ್ ದ ಪ್ರೋಗ್ರೆಸ್ ಆಫ್ ಮೈ ಡಾಟರ್ಸ್ ಸ್ಟಡಿ. ಹಿಂಗೆ ಮಾಡ್ರಿ, ಕ್ವಶನ್ ಮಾರ್ಕ್ ಕೊಡ್ರಿ, ಬ್ರಾಕೆಟ್ ಅಂತ ಬಿಟ್ಬಿಟ್ರಿ. ನಮ್ಮ ಮಗಳದ ಅಭ್ಯಾಸದ ಬಗ್ಗೆ ಏನು ನಡೆದಿದ್ದೀರಿ ಅಂತ ಕೇಳ್ಬೇಕಾದ್ರೆ ಹೆಂಗಾರ ಕೇಳಬೇಕ್ರಿ, ಬಟ್ ಮೀನಿಂಗ್ಫುಲ್ ಇರಬೇಕು. ಹೆಂಗೆ ನಿಮಗೆ ಅನುಕೂಲ ಆಗ್ತದೆ ಅಂತ ಕೇಳ್ಕೊಡ್ರಿ. ಆದರೆ ಇಂಡೈರೆಕ್ಟ್ ಕ್ವಶನ್ ಕೇಳೋದು ಚಲೋ ಅಂತ ಐತಿ. ಹೌ ಈಸ್ ಮೈ ಡಾಟರ್ಸ್ ಪ್ರೋಗ್ರೆಸ್ ಸಿಸ್ಟರ್ ಅಂತ ಅನ್ನೋದಕ್ಕಿಂತ ಹೌ ಡೈರೆಕ್ಟ್ ಕ್ವಶನ್, WH ಕ್ವಶನ್ ಬೇಡ, ಇಂಡೈರೆಕ್ಟ್ ಕ್ವಶನ್ ಕೇಳಿ. ಕುಡ್ ಯು ಪ್ಲೀಸ್ ಟೆಲ್ ಮೀ ಹೌ ಮೈ ಡಾಟರ್ಸ್ ಸ್ಟಡಿ ಈಸ್, ಹೌ ಮೈ ಡಾಟರ್ಸ್ ಪ್ರೋಗ್ರೆಸ್ ಇನ್ ಸ್ಟಡಿ ಈಸ್. ಹಿಂಗತೆ ಏನಾದರೂ ಬರೀರಿ, ಬರೀರಿ, ಗೊತ್ತಾಗ್ತದೆ ಏನಾದರೂ ಹೆಂಗೆ ಬೇಕಂಗೆ ಬರೀಬೋದು. ಬಟ್ ಕೇಳೋ ರೀತಿ ಇರಬೇಕದು ಅಷ್ಟೇ. ಇದ್ರದ್ದು ಇದಕ್ಕೆ ಸೂಟ್ ಆಗುವಂಥ ಸೆಂಟೆನ್ಸ್ ಬರಬೇಕು. ಇದು ಬರಿಬೇಡ್ರಿ. ಲಾಸ್ಟು ಪ್ರಿನ್ಸಿಪಾಲ್ ಇದು ಐತೆಲ್ಲ ಬರೆದು ಬಿಡ್ರಿ, ಬರಿಬೇಕಾಗ್ತದೆ. ಶಿ ಈಸ್ ಎ ರೆಸ್ಪಾನ್ಸಿಬಲ್ ಸ್ಟೂಡೆಂಟ್, ಫುಲ್ ಪಾಯಿಂಟ್. ಶಿ ಸ್ಟಡೀಸ್ ವೆಲ್, ಫುಲ್ ಪಾಯಿಂಟ್. ಸಾಕು, ಮುಗಿದೋತ್ರಿ. 3 ಅದಾವ್ರಿ ಡೆವಲಪ್ಮೆಂಟ್ ಮಾಡಕ್ಕೆ ಮತ್ತೇನೂ ಇಲ್ಲ. ಸರಿನಾ? ಥರ್ಡ್ ಡೈಲಾಗ್ ಬರ್ರಿ. ಥರ್ಡ್ ಡೈಲಾಗ್ ಏನದು ಅಂದ್ರೆ ಕನ್ವರ್ಸೇಷನ್ ಬಿಟ್ವೀನ್ ಕಾಲೇಜ್ ಟೂರ್ ಸೆಕ್ರೆಟರಿ. ಕಾಲೇಜ್ನಾಗನ ಒಬ್ಬ ಟೂರ್ ಸೆಕ್ರೆಟರಿ ಅಂತ ಮಾಡಿಬಿಟ್ರ. ಸ್ಟೂಡೆಂಟ್ ಇರ್ಬೇಕಂತ ಅನಿಸ್ತವ್ರೆ ಟೂರ್ ಸೆಕ್ರೆಟರಿ. ಕಾಲೇಜ್ನ ಸ್ಟೂಡೆಂಟ್ ಮಾಡಿರ್ತಾರ ಸಂಸತ್ತು ಅಂತ ಹೇಳಿ. ಆ ಕಾಲೇಜ್ ಸಂಸತ್ತು ಸಂವಿಧಾನದ ಒಬ್ಬರೇ ಅದಾರೆ ಹುಡುಗರು ಇರಬೇಕಂತ ಅನಿಸ್ತದೆ. ಆ್ಯಂಡ್ ಪ್ರಿನ್ಸಿಪಾಲ್ ಆ ಟೂರ್ ಸೆಕ್ರೆಟರಿ ಒನ್ ಆಫ್ ದ ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್ ಸರ್ ಬರ್ತಾನೆ ಹುಡುಗ ಬಯಸ್ಕೊಂತ. ಪ್ರಿನ್ಸಿಪಾಲ್ ಇದ್ದದ್ದೇ ಇಲ್ಲಿದ್ದು ಕಾಬಾಡ್ರಿ ಬರ್ತಾರೆ ಗುಡ್ ಮಾರ್ನಿಂಗ್ ಸರ್ ಅಂತ. ಪ್ರಿನ್ಸಿಪಾಲ್ ಅಂತಾರೆ ರೆಸ್ಪಾಂಡಿಂಗ್. ಗುಡ್ ಮಾರ್ನಿಂಗ್ ಹೆಂಗೆ ಗುಡ್ ಮಾರ್ನಿಂಗ್ ಮಾಡೋದು? ವೆರಿ ಗುಡ್ ಮಾರ್ನಿಂಗ್ ಅಂತ. ಡಾನ್ ಗೊಂಜಲ್ ಗುಡ್ ಮಾರ್ನಿಂಗ್ ಅಂತ. ಡಾನ್ ಗೊಂಜಲ್ ವಾಟ್ ಯು ಆರ್ ಹಿಯರ್ ಅಗೇನ್ ಅಂತ ಕೇಳ್ತಾಳೆ. ವಾವ್, why do you speak in this way? Just I am responding to your good morning ಅಂತ ಬರ್ತಲ್ಲ. Good morning should be responded as good morning. ಹಿಂಗಿದೆ ಬರ್ತದಲ್ಲ ರೆಸ್ಪಾಂಡಿಂಗ್ ಅಂತ ಹೇಳಿ. ಟೂರ್ ಸೆಕ್ರೆಟರಿ ಅಂತಾನ, ಸರ್ ಸ್ಟೂಡೆಂಟ್ಸ್ ವಿಶ್ ಟು ಗೋ ಫಾರ್ ಎ ಟ್ರಿಪ್ ಸರ್ ಅಂತಾರೆ. 2 ಸಲ ಸರ್ ಬೇಕಾಗಿಲ್ಲ ಅಂತ ಅನಿಸ್ತದ. ಓಕೆ ಸರ್, ನಾವೆಲ್ಲ ಸ್ಟೂಡೆಂಟ್ಸ್ಗೂ ಟ್ರಿಪ್ಪಿಗೆ ಹೋಗ್ಬೇಕಂತ ಮಾಡಿದ್ವಿ. ಪ್ರಿನ್ಸಿಪಾಲ್ ಕೇಳ್ತಾರೆ, ಆಸ್ಕಿಂಗ್ ಫಾರ್ ಇನ್ಫಾರ್ಮೇಶನ್. ಏನು ಕೇಳಿದ್ರೆ ಗೊತ್ತಿಲ್ಲ, ಯಾವ್ರಿಗೆ ಅಂತಾರೋ ಏನಂತಾರೋ ಗೊತ್ತಿಲ್ಲ. ಇದನ್ನು ನೋಡಿ, ಫಾರ್ 3 days ಸರ್, 3 ದಿವಸ ಹೋಗ್ಬೇಕಂತ ಮಾಡಿ ಸರ್ ಅಂದರೆ ಇಲ್ಲಿ ಏನು ಕೇಳ್ತಾರೆ? ಎಷ್ಟು ದಿವಸ ಹೋಗ್ಬೇಕಂತ ಮಾಡಿರಪ್ಪ? ಹೌ ಲಾಂಗ್ ಡು ಯು ಗೋ ಆನ್ ಎ ಟ್ರಿಪ್? ಹೌ ಲಾಂಗ್? ಎಷ್ಟಪ್ಪ? ಹೌ ಲಾಂಗ್? WH ಕ್ವಶನ್ ಕೇಳಿಸ್ರಿ ಸರ್ ಕಡೆಯಿಂದ, ಏನು ತೊಂದರೆ ಇಲ್ಲ. ಅಥಾರಿಟಿ ಆಫೀಸರ್ ಆಗ್ತಾರೆ, WH ಕ್ವಶನ್ ಕೇಳ್ರಿ. ಹೌ ಲಾಂಗ್ ವುಡ್ ಯು ಲೈಕ್ ಟು ಗೋ ಆನ್ ಎ ಟ್ರಿಪ್? ಫಾರ್ 3 days ಸರ್, 3 ದಿವಸ ಹೋಗ್ಬೇಕಂತ ಮಾಡಿ ಸರ್. ಡಿಸ್ಅಗ್ರೀಸ್. ಓ ಐ ಆಮ್ ಸಾರಿ ಅನ್ಬೇಕ್ರಿ ಹಿಂಗತ್ತಾರೆ. ಐ ಡೋಂಟ್ ಗಿವ್ ಪರ್ಮಿಷನ್. ನೋ, ಹಾರ್ಷ್ ಆಗ್ತದೆ. ಐ ಆಮ್ ಸಾರಿ, ಐ ಕ್ಯಾನ್ ಪರ್ಮಿಟ್ ಯು ಫಾರ್ 1 day ಓನ್ಲಿ. ಓ 3 ದಿವಸ ಅಂತಿರಲಪ್ಪ, ಐ ಆಮ್ ಸಾರಿ. ಡಿಸ್ಅಗ್ರೀಸ್ ಅನ್ಬೇಕಾದ್ರೂ ಏನು ಪೊಲೈಟಾಗಿ ನಾವು ಡಿಸ್ಅಗ್ರೀಸ್ ಮಾಡ್ಬೇಕಂತ ಐತೆ. ಓ ಐ ಆಮ್ ಸಾರಿ, ಹಿಂಗತೆ ಮಾಡ್ರಿ. ಓ ಐ ಆಮ್ ಸಾರಿ,
I can permit you for one day only. ಓಕೆ, ಹೆಂಗಿದೆ ಮಾಡ್ರಿ. ಇವ್ರು ಏನು ಮಾಡ್ತಾನೆ ಆ ಹುಡುಗವಾಗ, ಐ ವಿಲ್ ಇನ್ಫಾರ್ಮ್ ದ ಸ್ಟೂಡೆಂಟ್ಸ್, ಹೋಗೆಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ ಸರ್ ಅಂತಾರೆ. ಡೈಲಾಗ್ ಮುಗಿತದೆ. ಹಾಗಾದ್ರೆ ಬರ್ರಿ ನೋಡೋಣ ಇನ್ನೊಂದ್ಸಲ. ಟೂರ್ ಸೆಕ್ರೆಟರಿ, ಗುಡ್ ಮಾರ್ನಿಂಗ್ ಸರ್. ಬರ್ತಾನ, ವೆರಿ ಗುಡ್ ಮಾರ್ನಿಂಗ್ ಸರ್. ಸ್ಟೂಡೆಂಟ್ಸ್ ವಿಶ್ ಟು ಗೋ ಫಾರ್ ಎ ಟ್ರಿಪ್ ಸರ್. How long do they wish to go for a trip? How long? Sir, for 3 days. Adre bariri. I'm sorry. I can permit you for 1 day only. I'll inform the students, sir. ಈ ಥರ ಮಾಡಿ ಇದು ಬಿಟ್ಬಿಟ್ರಿ, ಬರೀಬಾರ್ದ್ರಿ. ಇದು ಬರೀರಿ, ಇದನ್ನು ಬರೀರಿ, ಇದು ಬರೀರಿ. ನೀವೇನು ವೆರಿ ಗುಡ್ ಮಾರ್ನಿಂಗ್ ಅಂದ್ರಿ, ಫುಲ್ ಪಾಯಿಂಟ್ ಕೊಡ್ರಿ, ಇದು ಬರಿಬೇಡ್ರಿ. ಹಿಂಗೆಲ್ಲ ಮಾಡ್ಕೋತ ಬರ್ರಿ, ಸರಿನಾ? ಓಕೆ, ಸಾಕಲ್ರಿ. ಮತ್ತೆ ಸುಮ್ಮನೆ ಗೊತ್ತಾಗ್ತದೆ ನಿಮ್ಗೆ ಏನು ಮಾಡ್ಬೇಕಂತ ತಿಳ್ಕೊಂಡು ಅಷ್ಟು ಮಾಡ್ಬೇಕಾಗ್ತದೆ, ಸರಿನಾ? ನೆಕ್ಸ್ಟ್ ಲಾಸ್ಟ್ ಅಂತ ಅನಿಸ್ತದೆ ಇದು ಕನ್ವರ್ಸೇಷನ್. ಲಾಸ್ಟ್ ಅಟ್ ಎ ಶೋರೂಮ್. ಯಾವುದೋ ಶೋರೂಮ್ ಇದು, ಮೋಟರ್ಸೈಕಲ್ ಶೋರೂಮ್, ಕಾರ್ ಶೋರೂಮ್, ಬ್ಯಾಗ್ ಶೋರೂಮ್, ಸೈಕಲ್ ಶೋರೂಮ್, ಯಾವುದೋ ಶೋರೂಮ್ ಆಯ್ತಾ. ಸೇಲ್ಸ್ ಮ್ಯಾನೇಜರ್, ಹೆಲೋ ಸರ್, ಆಫರಿಂಗ್ ಹೆಲ್ಪ್. ಬರ್ತಾರ, ಬಂದ ತಕ್ಷಣ ಬರ್ರಿ ಸರ್, ಏನು ಕೊಡಲಿ ಸರ್, ಏನು ಬೇಕಾಗಿತ್ತು ಸಮಗೆ ಅಂತ ತಿಳ್ಕೊಂಡು ಕೇಳ್ತೀವಲ್ಲ. ನಾನೇನು ಮಾಡಲಿ ಸರ್ ನಿಮಗೆ, ಯಾವ ರೀತಿ ಹೆಲ್ಪ್ ಮಾಡಲಿ, ಓಕೆ ನಾ ಹೆಲ್ಪ್ ಎಷ್ಟು ಮಾಡಿ. ಕಸ್ಟಮರ್ ಏನಂತಾರೆ ಅದಕ್ಕೆ, ಐ ವಾಂಟ್ ಟು ಬೈ ಎ ಸ್ಕೂಟರ್. ಹಾಂ, ಈಗ ಗೊತ್ತಾಯ್ತು ಇವ್ರಿಗೇನು ಬೇಕಾಗಿದೆ ಅಂತೇಳಿ. ಸ್ಕೂಟರ್. ಸೇಲ್ಸ್ ಮ್ಯಾನೇಜರ್, ಸ್ಕೂಟರ್ ಅಂದರೆ ಸರ್ ಯಾವ ಮಾಡಲ್ ಬೇಕು ಸರ್ ನಿಮಗೆ? ಐ ವಾಂಟ್ ಟು ಬೈ ಹೊಂಡಾ ಆ್ಯಕ್ಟಿವಾ. ಮಾಡಲ್ ಹೇಳ್ತಾರೆ, ಹೊಂಡಾ ಕಂಪನಿ ಬೈಕ್ಗಳಲ್ಲಿ ನನಗೆ ಹೊಂಡಾ ಆ್ಯಕ್ಟಿವಾ ಬೇಕು ಅಂತಾರೆ. ಸೇಲ್ಸ್ ಮ್ಯಾನೇಜರ್ ಆಸ್ಕಿಂಗ್ ಫಾರ್ ಕಲರ್ ಸೆಲೆಕ್ಷನ್. ವೆರಿ ಗುಡ್, ಆಯಿತು ಸರ್. ಮತ್ತು ಯಾವ ಕಲರ್ ಬೇಕು ಸರ್ ನಿಮಗೆ? ಅವಾಗ ಐ ವಿಲ್ ಗೋ ಫಾರ್ ರಾಯಲ್ ಬ್ಲೂ ಕಲರ್. ಓಕೆ, ಸಿಂಪಲ್ ಆಯ್ತು ನೋಡಿ. ಕನ್ವರ್ಸೇಷನ್ ಮಾಡೋ ಪದ್ಧತಿ ಇಂಪಾರ್ಟೆಂಟ್ ಅದಾರೆ. ಸಿಚುವೇಶನ್ನು ಅರ್ಥ ಮಾಡ್ಕೋತೀರಿ, ಬಟ್ ಮ್ಯಾನ್ಸ್ ಆಫ್ ರೆಸ್ಪಾಂಡಿಂಗ್, ಮ್ಯಾನ್ಸ್ ಆಫ್ ಆನ್ಸರಿಂಗ್ ಎ ಡೈಲಾಗ್, ಅದು ಇಂಪಾರ್ಟೆಂಟ್. ಅಂದರೆ ಬ್ರ್ಯಾಕೆಟ್ನಾಗ ಇಟ್ಟು ಕೊಟ್ಟದ್ದನ್ನು ಬಿಡಬೇಕ್ರಿ, ಅವರು ಬರೆದದ್ದನ್ನು ಬರಿಬೇಕ್ರಿ, ನಾವು ಬರಿಬೇಕಾದದ್ದನ್ನು ಬರೆದು ಪೆನ್ಸಿಲಲ್ಲಿ ಅಂಡರ್ಲೈನ್ ಅಷ್ಟೇ, ನಾವು ಬರಬೇಕಾದದ್ದನ್ನು ಮಾತ್ರ ಅಂಡರ್ಲೈನ್ ಮಾಡಿರಿ, ಬ್ರ್ಯಾಕೆಟ್ನಾಗ ಕೊಟ್ಟದ್ದನ್ನು ಬಿಡಬೇಕ್ರಿ. ಇದು ಇಂಪಾರ್ಟೆಂಟ್, ಇದು ಮ್ಯಾನರ್. ಸರಿ, ಬರ್ರಿ. ಸೇಲ್ಸ್ ಮ್ಯಾನೇಜರ್, ಹೆಲೋ ಸರ್, ಹೌ ಕ್ಯಾನ್ ಐ ಹೆಲ್ಪ್ ಯು? ಕ್ವಶನ್ ಮಾಡ್ರಿ. ಆಫರಿಂಗ್ ಹೆಲ್ಪ್, ಇಲ್ಲಾಂದ್ರೆ ಕ್ಯಾನ್ ಐ ಹೆಲ್ಪ್ ಯು ಸರ್ ಅಂತ ಅನ್ರಿ. ಇದು ಬ್ರ್ಯಾಕೆಟ್ ಅಂತ ಬಿಟ್ಬಿಡ್ರಿ. ಐ ವಾಂಟ್ ಟು ಬೈ ಎ ಸ್ಕೂಟರ್, ಫುಲ್ ಪಾಯಿಂಟ್ ಕೊಡ್ರಿ. ಇಲ್ಲೇನು ಮಾಡ್ತೀರಿ? ಕುಡ್ ಯು ಪ್ಲೀಸ್ ಟೆಲ್ ಮಿ ದ ಕಲರ್ ಯು ಪ್ರೆಫರ್? ಮಾಡೆಲ್ ರೀ. ಕುಡ್ ಯು ಪ್ಲೀಸ್ ಟೆಲ್ ಮಿ ದ ಮಾಡೆಲ್ ಯು ಪ್ರೆಫರ್? ನಿಮಗೆ ನೀವು ಹೆಚ್ಚು ಇಷ್ಟಪಡ್ತಕ್ಕಂಥ ಮಾಡೆಲ್ ಯಾವುದು ಅಂತ ಹೇಳ್ತೀರಾ? ಕುಡ್ ಯು ಪ್ಲೀಸ್ ಟೆಲ್ ಮಿ ದ ಮಾಡೆಲ್ ಅಷ್ಟಂದ್ರೆ, ಇಲ್ಲಕಂದ್ರೆ ದ ಮಾಡೆಲ್ ಯು ಪ್ರೆಫರ್, ನೀವು ಇಷ್ಟಪಡುವ ಮಾಡೆಲ್ ಯಾವುದು ಎಂಬುದನ್ನು ಹೇಳ್ತೀರಾ? ಆಸ್ಕಿಂಗ್ ಅಂತ ಐತೆ, ಕೇಳ್ಬೇಡ್ರಿ. ಕಸ್ಟಮರ್ ಕಡೆಯಿಂದ ಬರ, ಐ ವಾಂಟ್ ಟು ಬೈ ಹೊಂಡಾ ಆ್ಯಕ್ಟಿವಾ. ಸೇಲ್ಸ್ ಮ್ಯಾನೇಜರ್ ಅಂತ ಆಸ್ಕಿಂಗ್ ಫಾರ್ ಕಲರ್ ಸೆಲೆಕ್ಷನ್. ಕುಡ್ ಯು ಪ್ಲೀಸ್ ಟೆಲ್ ಮಿ, ಇಲ್ಲಕಂದ್ರೆ ಹಿಂಗೈತೆ ಕನ್ವರ್ಸೇಷನ್ದೊಳಗೆ ಒಂದ್ಸಲ 2 ಸಲ ಅಷ್ಟೇ ಇಂಡೈರೆಕ್ಟ್ ಕ್ವಶನ್ಸ್ ಕೇಳಬೇಕಂತ ಐತ್ರಿ. ಅದು ಗೊತ್ತಿರಲಿಲ್ಲ ನಮಗೆ. ಒಂದ್ಸಲ 2 ಸಲ, ಒಂದ್ಸಲ 2 ಸಲ ಅಷ್ಟೇ ಇಂಡೈರೆಕ್ಟ್ ಕ್ವಶನ್. ಮುಂದೆ ಇಂಡೈರೆಕ್ಟ್ ಕ್ವಶನ್ ಒಂದು 20 ಸಲ ಕೇಳಬೇಕಾಯ್ತಿ. ಕಲ್ಲ ನೀವು ಒಂದು ಯಾವುದೋ ಒಂದು ಏನೋ ತೊಗೋಬೇಕಾಯ್ತು, ಕಾರ್ ತೊಗೋಬೇಕಾಯ್ತು, ಒಂದು 20 ಪ್ರಶ್ನೆ ಕೇಳ್ತಾರೆ. ಅಷ್ಟು 20 ಇಂಡೈರೆಕ್ಟ್ ಕ್ವಶನ್ಸ್ ಇರಬಾರ್ದು ರೀ. 1 or 2 ಕ್ವಶನ್ಸು ಇಂಡೈರೆಕ್ಟ್ ಕ್ವಶನ್ಸ್ ಇರಲಿ. ತದನಂತರದ ಕ್ವಶನ್ಸ್ಗಳು ಡೈರೆಕ್ಟ್ ಕ್ವಶನ್ಸ್ ಇರಬೇಕು. ಹಾಗಾಗಿ ಇದು ಒಂದು ಇಂಡೈರೆಕ್ಟ್ ಕ್ವಶನ್ಸ್ ಮಾಡ್ರಿ. ಕುಡ್ ಯು ಪ್ಲೀಸ್ ಟೆಲ್ ಮಿ ದ ಮಾಡೆಲ್ ಯು ಪ್ರೆಫರ್ ಅಂದರೆ ಇದಕ್ಕೆ ಬೇಕಾದ್ರೆ ಡೈರೆಕ್ಟ್ ಕ್ವಶನ್ ಕೇಳ್ರಿ. ವಿಚ್ ಕಲರ್
ವಿಚ್ ಕಲರ್ ವುಡ್ ಯು ಪ್ರೆಫರ್ ಸರ್? ಇಲ್ಲಕಂದ್ರೆ ವಿಚ್ ಕಲರ್ ವಿಲ್ ಯು ಗೋ ಫಾರ್? ಇವ್ರು ಐತಲ್ಲ, ಐ ವಿಲ್ ಗೋ ಫಾರ್ ಅಂತಾರೆ. ವಿಚ್ ಕಲರ್ ವಿಲ್ ಯು ಗೋ ಫಾರ್? ಗೋ ಫಾರ್ ಅಂದ್ರೆ ಲೈಕ್ ಮಾಡೋದ್ರಿ. ಯಾವ ಕಲರ್ ಲೈಕ್ ಮಾಡ್ತೀರಿ? ಲೈಕ್ ಇದು ಬರ್ತೈತೆ ನೋಡ್ರಿ, ವೇರ್ ದರ್ ಇಸ್ ಅ ವೀಲ್ ಲೆಸನ್ ಒಳಗೆ ಸೆಕೆಂಡ್ PUC ನೀವ್ರಿ, ವೇರ್ ದರ್ ಇಸ್ ಅ ವೀಲ್ ಸೈನಸ್ ಲೆಸನ್ ಅದ್ರ. when the availability of giant cycle was not there, women went for men's cycle ಅಂತ ಇದೆ. women went for men's cycle ಅಂತ ಇದೆ. men go for ಅಂದ್ರೆ ಲೈಕ್ ಮಾಡೋದು, ಎಕ್ಸ್ಪ್ರೆಷನ್ ಇರ್ತದೆ ಗೋ ಫಾರ್ ಅಂತ ಇದೆ. ಎಕ್ಸ್ಪ್ರೆಷನ್ ಬ್ಲ್ಯಾಂಕ್ ಫಿಲಪ್ ಮಾಡಕ್ಕೆ ಹೇಳ್ತಾರೆ ಗೋ ಫಾರ್ ಅಂತ. ಗೋ ಫಾರ್ ಅಂದ್ರೆ ಲೈಕ್ ಬೆಟರ್ ಅಂತ. ಸಾಕಲ್ರಿ, ಹೆಲ್ಪ್ ಆಗಿರ್ತದೆ ನಿಮಗೆ. ಇದೇ ರೀತಿ ನೋಡ್ಕೊಡ್ರಿ. ಮತ್ತು ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಈಗ ಎಕ್ಸಾಮಿನೇಷನ್ ಟೈಮ್ ಅಲ್ಲ, ಮಿಡ್ ಟರ್ಮ್ ಎಕ್ಸಾಮಿನೇಷನ್ನು. ನಂದು ಕೆಲಸ ಮುಗಿಲಿಕ್ಕೆ ಬಂತಿದ್ದು, ಇನ್ನೊಂದು ಸ್ವಲ್ಪ ಇದೆ. ಲೆಟರ್ ರೈಟಿಂಗ್ ಹಿಂಗೆ ಇನ್ನೊಂದು 1 or 2 ಐಟಮ್ಸ್ ಇರ್ಬೋದು, ಅದನ್ನು ಕಂಪ್ಲೀಟ್ ಮಾಡ್ತೀನಿ. ಕಂಪ್ಲೀಟ್ ಮಾಡಿ ಮತ್ತೆ ಬೇರೆ ಐಟಮ್ ಕ್ವಶನ್ ಪೇಪರ್ ಬಿಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡೀನಿ. ಮತ್ತೊಂದಿಷ್ಟು ಲೆಸನ್ನು 1 ಮಾರ್ಕ್ ಕ್ವಶನ್ಸ್ಗಳು ಮಾಡ್ಲಿಕ್ಕೆ ಹತ್ತೀನಿ. ಒಂದು 50% ಸಿಲೆಬಸ್ ಮಾಡಿರ್ಬೇಕಂತ ಅನಿಸ್ತದೆ ಈಗ ನನಗೆ. ನೆನಪಿಲ್ಲ ನನಗೆ, ಇಂಥ ಗಾರ್ಡರ್ ತನಕ ಬಂದಿರ್ಬೋದು. ನಂತರ ಉಳಿದ ಲೆಸನ್ಸ್ಗಳನ್ನ 1 ಮಾರ್ಕ್ ಕ್ವಶನ್ಸ್ ಬಿಡಿಸ್ತೀನಿ. ಆದರೆ 2 ಮಾರ್ಕ್ 3 ಮಾರ್ಕ್ ಕ್ವಶನ್ಸ್ಗಳು 2 ಮಾರ್ಕ್ ಕ್ವಶನ್ಸ್ಗಳು ಒಂದು 7 ತಿಂಗಳ ಹಿಂದೆ ಹಾಕೀನಿ 2 ಮಾರ್ಕ್ ಕ್ವಶನ್ಸ್ಗಳು. ಬಟ್ ಬರ್ದಿಲ್ರಿ, ಓರಲ್ ಹೇಳಿ ಆನ್ಸರ್ನ. ಲಾಸ್ಟ್ ಇಯರ್ ಬರೋಬ್ಬರಿ ದಸರಾ ದಿವಸನ ಸ್ಟಾರ್ಟ್ ಮಾಡಿದ್ದೆ ನಾನು. 1 ವರ್ಷ ಆಗ್ತದೆ ಕ್ಲಾಸ್ ಸ್ಟಾರ್ಟ್ ಮಾಡಿ. ಸ್ವಲ್ಪ ದಿನದೊಳಗನ 1 ಮಾರ್ಕ್ 2 ಮಾರ್ಕ್ ಎಕ್ಸಾಮ್ ಸಮೀಪ ಬಂತ್ರಿ. ಸ್ವಲ್ಪ ದಿನ ಯಾಕ್ರಿ, ಅದು ಜಾನ್ವರಿ ಫೆಬ್ರವರಿ ಫೆಬ್ರವರಿ ಮಂತ್ನೊಳಗ್ರೆ 2 ಮಾರ್ಕ್ ಕ್ವಶನ್ಸ್ಗಳು ಹಾಕು ಅಂತ ಯಾರೊಬ್ರು ಕೇಳಿದ್ರು. ಬರೀಲಿಕ್ಕೆ ಟೈಮ್ ಇರಲಿಲ್ಲ ನನಗೆ. ಬಟ್ ಕ್ವಶನ್ ತೊಗೊಂಡು ಆನ್ಸರನ್ನು ಡಿಸ್ಕಷನ್ ಮಾಡಿನ ಅಷ್ಟೇ. 3 ಮಾರ್ಕ್ಸ್ ಕ್ವಶನ್ ಯಾವಾಗಲೂ ಕೈ ಹೆಚ್ಚಿಲ್ಲ, 4 ಮಾರ್ಕ್ ಕ್ವಶನ್ಸ್ ಯಾವಾಗಲೂ ಕೈ ಹೆಚ್ಚಿಲ್ಲ. ಬಹುತೇಕ ಈಗ ಮಾಡ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ನಾನೇನೇನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅದೆಲ್ಲ ತಮಗೆ ನೋಟಿಫಿಕೇಶನ್ಸ್ ಬರ್ತೈತಿ. ಸರ್ಚ್ ಮಾಡಬೇಕಾದ ಅವಶ್ಯಕತೆ ಬೀಳೋದಿಲ್ಲ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಡ್ರಿ. ಹೊಸ ಏನಾದರೂ ಮಾಡ್ತಿರ್ತೀನಿ. ನಿಮಗೆ ಡೆಫಿನೆಟ್ಲಿ ಎಕ್ಸಾಮ್ ಬರೋವರೆಗೂ ನೀವು ಓದ್ತಾ ಹೋದರೆ ಆರಾಮಾಗಿ ಫುಲ್ ಸ್ಕೋರ್ ಮಾಡ್ತಾರೆ. ವರ್ಕ್ನು ಬೇಕು ಒಂಚೂರು, ಬಟ್ ದೊಡ್ಡ ಪ್ರಮಾಣದ ಹೆಲ್ಪ್ ಅಂತೂ ಆಗ್ತದೆ. ನೀಟಾಗಿ ಹೋಗ್ತೇನೆ ಪ್ರತಿಯೊಂದು ಕ್ವಶನ್ 1 by 1. ನೆಕ್ಸ್ಟ್ ಈ ಜಾಬ್ ಅಪ್ಲಿಕೇಶನ್ಸ್ ಒಂದು 2 ಲೆಟರ್ ಕೊಟ್ಟಾರ ನೋಡಿನಿ, 2 ಕೊಟ್ಟಾರ. ನೆಕ್ಸ್ಟ್ ಲಾಸ್ಟ್ ಇದು ಸ್ಪೀಚ್ ಮೇಕಿಂಗ್ 36 ಕ್ವಶನ್ ಇದ್ರೆ ಇವು ಭಾಳ ಕೊಟ್ಟಾರ. ಸ್ಪೀಚ್ ಮೇಕಿಂಗ್ ರೀ ಮುಗಿತದೆ. ಇಷ್ಟು ಮಾಡ್ಕೊಂತ ಹೋಗ್ತೀನಿ. ಮತ್ತು ಲೆಟರ್ ರೈಟಿಂಗಿಗೆ ಹೆಂಗೆ ಹೇಳಿಕ್ಕೆ ಬರ್ತೈತಿ, ಸ್ವಲ್ಪ ಆನ್ಸರ್ ಬರ್ದೇ ಬಿಡ್ತೀನಿ ರೀ ಅವಕ್ಕೆ. ಲೆಟರ್ ರೈಟಿಂಗ್ ಆನ್ಸರ್ ಬರಿತೀನಿ. ಸ್ಪೀಚ್ ಮೇಕಿಂಗು ಹಂಗೆ ಬರೋ ಕಷ್ಟ ರೀ. ಇವನ್ನ ಸ್ಪೀಚ್ ಮೇಕಿಂಗ್ ಹೆಂಗೆ ಹೇಳ್ತಾರೆ ನೋಡ್ರಿ. 1 or 2 ಮಾಡಲ್ಸ್ ಬರಿಬೇಕಾಗ್ತದೆ. ಅಷ್ಟು ಬರಿದಾಗುತ್ತೆ ಇಲ್ಲ ಈಗ. ಓಕೆ, ಒಂದು 4, 4, 5 ಇವು ಸ್ಪೀಚ್ ಮೇಕಿಂಗ್ ಕೊಟ್ಟಾರ. ಬಹುತೇಕ ಬರೀ ಪದ್ಧತಿ ಹೇಳ್ತೀನಿ. ಆಲ್ರೆಡಿ ನಾನು ಸ್ಪೀಚ್ ಮೇಕಿಂಗ್ ಬರದೇನ್ರಿ, ಒಂದು ಯಾವ್ದಾರ ಸ್ಯಾಂಪಲ್ ಓಲ್ಡ್ ಬರ್ದಿದ್ದು ಮತ್ತೊಂದು ಸಲ ತೊಗೊಂಡು ಸ್ಯಾಂಪಲ್ ಕೊಟ್ಟು ಬರೀ ಓರಲ್ಲೇ ಹೇಳ್ತೀನಿ ನಾನು ಸರ್. ರಿಟರ್ನ್ ಸದ್ಯಕ್ಕೆ ಸಾಧ್ಯ ಇಲ್ಲ, ಟೈಮ್ ಇಲ್ಲ. ಇಷ್ಟು ಲಾಸ್ಟ್ ಮುಗೀತು. ಮುಂದೆ ಏನು ಸರ್ ಅಂದರೆ, ಮುಂದೆ ಒಂದು 50% ಈ ಕೋರ್ಸ್ ಬುಕ್ ನಂದು ಲೆಸನ್ ಪೋಯಮ್ 1 ಮಾರ್ಕ್ ಕ್ವಶನ್ಸ್ ಉಳಿಸಿನಲ್ರಿ, ಆ 1 ಮಾರ್ಕ್ ಕ್ವಶನ್ಸ್ಗೆ ಕೈ ಹಚ್ತೀನಿ, ಸ್ಟಾರ್ಟ್ ಮಾಡ್ತೀನಿ. ಅವನ್ನೆಲ್ಲ ಮುಗಿಸ್ಕೊಂತೀನಿ. ಅವನ್ನೆಲ್ಲ ಮುಗಿಸ್ಕೊಂಡು ಮತ್ತೇನು ಮಾಡ್ತೀರಿ ಅಂತ ನನ್ನ ಕಡೆ ಒಂದು ದೊಡ್ಡ ಒಂದು 2 ಫೈಲ್ ಅದಾವೆ ಕ್ವಶನ್ ಪೇಪರ್ಸ್. ಸರ್ ಈಗ ಇದೇ ವರ್ಷ ಚೇಂಜ್ ಆಗ ಸಿಲೆಬಸ್. ಈ ವರ್ಷ 1 or 2 ಫ್ರೇಮಿಂಗ್ ಕ್ವಶನು, ಸ್ವಲ್ಪ ಕ್ವಶನ್ ಟ್ಯಾಗ್,
ಡೂ ಫಾರ್ಮಲ್ ಇಂಟ್ರೋಗೇಟಿವ್ ಮಾಡೋದು ಅಷ್ಟೇ ಹೊಸ್ತಾಗಿ ಬಂದವು. ಮತ್ತು ಉಳ್ಕದ ಕ್ವಶನ್ ಎಲ್ಲ ಅದಾವಲ್ರಿ, ಎಲ್ಲ ಕ್ವಶನ್ಸು ಅದಾವೆ ಗ್ರಾಮರ್ ಸಂಬಂಧಪಟ್ಟು. ಬಟ್ 1 ಮಾರ್ಕ್ಗೆ ಸಂಬಂಧಪಟ್ಟು ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಂದಾವ, ಮೊದಲು WH ಕ್ವಶನ್ಸ್ ಇರ್ತವೆ. ಏನಾಯ್ತು ರೀ, ಸಖತ್ ಹೆಲ್ಪ್ ಆಗ್ತದೆ. ಡೈರೆಕ್ಟ್ ಇಂಡೈರೆಕ್ಟ್ ಅವೇ ಕ್ವಶನ್ ಅದ, ಡೈಲಾಗ್ ಅದೇ ಅದ ರೀ, ಏನು ಚೇಂಜ್ ಇಲ್ಲ. ಹಾಗಾಗಿ 2015 ಸಿಲೆಬಸ್ ಚೇಂಜ್ ಆಗುತ್ತೆ ಅಂತ ಅನ್ಕೋತೀನಿ. ಅಲ್ಲಿ ಉದ್ದಕ್ಕೆ ನನ್ನ ಕಡೆ ಬೇಕಾದಷ್ಟು ಕ್ವಶನ್ ಪೇಪರ್ ಇದೆ, ಕ್ವಶನ್ ಪೇಪರ್ ಬಿಡಿಸ್ತಾ ಹೋಗ್ತಾನೆ, ಸಖತ್ ನಿಮಗೆ ಹೆಲ್ಪ್ ಆಗ್ತದೆ. ಓಕೆ, ಸ್ಟಾಪ್ ಮಾಡ್ತೀನಿ ಫ್ರೆಂಡ್. ಮತ್ತೆ ನಾಳೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಸ್ವಲ್ಪ ಚೂರ ನೆಗಡಿ ಆರಾಮಾಗಿರ್ಲಿಲ್ಲ ರೀ, ವಯಸ್ಸು ಕರೆಕ್ಟ್ ಇರಲಿಲ್ಲ, ಹಿಂಗಾಗಿ ನಡ್ಬರ್ಕ್ ಒಂದು 4-6 ದಿವಸ ಆಗಿರಬೇಕು, ಸ್ವಲ್ಪ ಗ್ಯಾಪ್ ಕೊಟ್ಟೀನಿ ಅಂತ ಅನ್ಕೊತೀನಿ. ಮತ್ತು ಇನ್ನು ಆರಾಮಾಗಿನಿ, ಇನ್ನು ಕರೆಕ್ಟಾಗಿ ಮಾಡ್ಕೊಡ್ತೀನಿ. ಸಾರಿ ಫಾರ್ ಇನ್ಕನ್ವೀನಿಯನ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.